ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಮಾಲ್ತೇಶ್. ಬಿಡದಿ ಟೌನ್ಶಿಪ್ ವಿರುದ್ಧ ರೈತರು ಒಂದ್ ಕಡೆ ಪ್ರತಿಭಟನೆ ನಡೆಸ್ತಾ ಇದ್ರೆ ವಿಪಕ್ಷಗಳು ಸರ್ಕಾರದ ನಡೆ ವಿರುದ್ಧ ಕಿಡಿಕಾರ್ತಾ ಇವೆ. ಅದರಲ್ಲೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸಿಎಂ ಡಿ.ಕೆ. ಶಿವಕುಮಾರ್ ಪತ್ರದ ಮುಖೇನವಾಗಿಯೇ ಬಾಣ ಬಿಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಎಚ್.ಡಿ. ಕುಮಾರಸ್ವಾಮಿ ಒಂದು ಕಾಲದಲ್ಲಿ ರಾಜ್ಯ ರಾಜಕೀಯದ ಜೋಡೆತ್ತು. ಇಂದು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಕಾಳಗದ ಕಣದಲ್ಲಿರೋ ಟಗರುಗಳಂತೆ ಪರಸ್ಪರರ ವಿರುದ್ಧ ಮಾತಿನಲ್ಲೇ ಗುಮ್ತಿದ್ದಾರೆ. ಘಟಾನುಘಟಿ ನಾಯಕರ ಸವಾಲು ಪ್ರತಿ ಸವಾಲು ತೀವ್ರಗೊಂಡಿದೆ. ಇದೆಲ್ಲ ರೈತರದೇ. ಅದರಿಂದ ಅಲ್ಲ ಬೈರ್ಮಗ್ ಜನಗಳ ಹತ್ರಕ್ಕೆ ಹೋಗೋಣ. ಅಲ್ಲಿ ಯಾರು ಹೆಣ್ಮಕ್ಳು ವಯಸ್ಸಾಗಿರೋರು 450 ದಿವಸದಿಂದ ಕೂತವರಲ್ಲ, ಅಲ್ಲೇ ಅವ್ರ ಮುಂದಾನೆ ಚರ್ಚೆ ಆಗಲಿ, ಹೋಗೋಣಂತೆ. ನಾನೇನು ಮಾತಾಡೋದಿಲ್ಲ, ಕರ್ಲೇಜ್ ಬರಲಿಲ್ಲ, ಅಸೆಂಬ್ಲಿ ಇದೆ, ಅವರ ಅನುಭವಿ ರಾಜಕಾರಣಿಗಳ ಹತ್ರ ಮಾತಾಡಿಸ್ತೀನಿ, ಉತ್ತರ ಕೊಡೋಣ. ನೀನೇ ಕೊಡಪ್ಪ, ನೀವೇ ಕೊಡಿ ಡೇಟ್ನ, ನಾನು ಬರ್ತೀನಿ ಅಂತ ಹೇಳಿದ್ದೀನಿ. ಈಗಲೂ ಅದೇ ಹೇಳೋದು, ನಾನು ಫ್ರೀ ಇದ್ದೀನಿ, ಯಾವಾಗ ಬೇಕಾದ್ರೂ ಬರ್ತೀನಿ ಅಂತ ಅವತ್ತು ಹೇಳಿದ್ದೀನಿ. ನಾನೇನು ಬರಲ್ಲ ಅಂತ ಹೇಳಿಲ್ಲ, ಯಾಕಂದ್ರೆ ಬ್ಯುಸಿ ಅವರು, ಅವರಷ್ಟು ಬ್ಯುಸಿ ನಾವಿಲ್ಲ. ಅದರಿಂದ ಅವರು ಆ ಬ್ಯುಸಿ ಶೆಡ್ಯೂಲ್ನಲ್ಲಿ ಸಮಯ ಫ್ರೀ ಮಾಡ್ಕೊಂಡು ಬಂದ್ರೆ ನಂದೇನು ಯಾವಾಗ ಬೇಕಾದ್ರೂ ತಯಾರಿದೆ. ಡಿ.ಕೆ. ಎಚ್.ಡಿ.ಕೆ. ನಡುವೆ ಸವಾಲು ಪ್ರತಿ ಸವಾಲು. ಬಿಡದಿ ಟೌನ್ಶಿಪ್ ಬಹಿರಂಗ ಚರ್ಚೆಯ ಜಟಾಪಟಿ. ಬಿಡದಿ ಟೌನ್ಶಿಪ್ ಯೋಜನೆ ಡಿ.ಕೆ. ಹಾಗೂ ಎಚ್.ಡಿ.ಕೆ. ನಡುವಿನ ಪ್ರತಿಷ್ಠೆಯ ಕದನವಾಗಿದೆ. ಇಷ್ಟು ದಿನ ಬರೀ ಏಟು ಎದುರೇಟಿಗೆ ಸೀಮಿತವಾಗಿದ್ದ ಸಮರ ಈಗ ಬಹಿರಂಗ ಚರ್ಚೆಯವರೆಗೂ ಬಂದು ನಿಂತಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಸಿಎಂ ಡಿ.ಕೆ.ಗೆ ಆಹ್ವಾನ ಕೊಟ್ಟಿದ್ರು, ಬೈರಮಂಗಲಕ್ಕೆ ಬರುವಂತೆ ಕರೆದಿದ್ರು. ಈ ಆಹ್ವಾನಕ್ಕೆ ಪತ್ರ ಬರೆದಿರೋ ಸಿಎಂ ಡಿ.ಕೆ.ಶಿ ಚರ್ಚೆಗೆ ದಿನಾಂಕ ನಿಗದಿ ಮಾಡಿದ್ದಾರೆ. ಜೂನ್ 26ರಂದು ವಿಧಾನಸೌಧಕ್ಕೆ ಬರುವಂತೆ ಸವಾಲು ಸ್ವೀಕರಿಸಿದ್ರು. ಶ್ರೀ ಕುಮಾರಸ್ವಾಮಿ ಅವರೇ, ತಾವು ಪ್ರಾರಂಭಿಸಿದ ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಿಸಿದಂತೆ ತಮ್ಮ ಜೊತೆ ನಾನು ಚರ್ಚಿಸಲು ಉತ್ಸುಕನಾಗಿದ್ದು, ದಿನಾಂಕ 26/6/2026ರಂದು ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧಕ್ಕೆ ತಾವು ಮತ್ತು ತಮ್ಮ ತಂಡದ 5 ಪ್ರತಿನಿಧಿಗಳೊಂದಿಗೆ ನನ್ನ ಕಚೇರಿಗೆ ಆಗಮಿಸುವಂತೆ ತಮ್ಮನ್ನು ಕೋರುತ್ತೇನೆ. ಆಧಾರಗಳೊಂದಿಗೆ ತಮ್ಮ ವಿಶ್ವಾಸಿ ಡಿ.ಕೆ. ಶಿವಕುಮಾರ್. ಈ ಪತ್ರಕ್ಕೆ ಪ್ರತಿಯಾಗಿ ಪತ್ರ ಬರೆದಿರೋ ಕುಮಾರಸ್ವಾಮಿ, ಜೂನ್ 26ರಂದು ನನಗೆ ನಿಗದಿತ ಕಾರ್ಯಕ್ರಮ ಇದೆ. ಜೂನ್ 27ರಂದು ಬೈರಮಂಗಲದಲ್ಲಿ ಚರ್ಚೆಯಾದ್ರೆ ನಾನು ಬರೋದಕ್ಕೆ ಸಿದ್ಧ ಅಂದಿದ್ದಾರೆ. ನೊಂದ ರೈತರು ಹಗಲಿರುಳು ಪ್ರತಿಭಟನೆ ನಡೆಸುತ್ತಿರುವ ಬೈರಮಂಗಲದಲ್ಲಿ ಬಹಿರಂಗವಾಗಿ ಚರ್ಚೆ ನಡೆಯುವುದು ನ್ಯಾಯೋಚಿತ. ಇದನ್ನೇ ಪತ್ರ ಮುಖೇನ ಮುಖ್ಯಮಂತ್ರಿಗಳಿಗೆ ಸ್ಪಷ್ಟವಾಗಿ ಹೇಳಿದ್ದೇನೆ. ದಿನಾಂಕ 26/6/2026ರ ಬೆಳಗ್ಗೆ 11 ಗಂಟೆಗೆ ನನ್ನನ್ನು ಚರ್ಚೆಗೆ ಕರೆದಿದ್ದಾರೆ. ಅಂದು ಪೂರ್ವ ನಿಗದಿತ ಕಾರ್ಯಕ್ರಮಗಳಿವೆ. ದಿನಾಂಕ 27/6/2026ರಂದು ಯಾವುದೇ ಸಮಯಕ್ಕೆ ಬೈರಮಂಗಲದಲ್ಲಿ ನೊಂದ ಅನ್ನದಾತರ ಸಮ್ಮುಖದಲ್ಲಿ ಸಭೆ ಆಯೋಜಿಸಿದರೆ ಬರಲು ಸಿದ್ಧನಿದ್ದೇನೆ. ಮುಖ್ಯಮಂತ್ರಿಗಳು ಆ ದಿನ ಸಮಯ ನಿಗದಿ ಮಾಡಿ ತಿಳಿಸುತ್ತಾರೆಂದು ಆಶಿಸುತ್ತೇನೆ. ಬೈರಮಂಗಲದಲ್ಲೇ ಚರ್ಚೆ ಆಗಬೇಕು ಅನ್ನೋದು ಎಚ್.ಡಿ.ಕೆ. ಆಗ್ರಹ. ಇವತ್ತು ಕೂಡ ಇದೇ ಮಾತನ್ನ ಪುನರುಚ್ಚರಿಸಿದ್ರು. ಇಲ್ಲಿ ಪ್ರಶ್ನೆ, ಯಾರು ಈ ಸಮಸ್ಯೆಗೆ ಒಳಗಾಗಿದ್ದಾರೆ ಅವ್ರನ್ನ ಹೊರತುಪಡಿಸಿ ನಾವು ಕೂತು ಮಾತಾಡೋದೇನಿದೆ? 27ನೇ ತಾರೀಕು ಬೆಳಗ್ಗೆ ಎನಿ ಟೈಮ್ ಕರೀರಿ ಅಂತಕ್ಕಂಥ ಒಂದು ಪತ್ರದಲ್ಲಿ ಮನವಿ ಮಾಡಿದ್ದೇನೆ. ಆ ಮನವಿಗೆ ಏನು ಪುರಸ್ಕಾರ ಮಾಡ್ತಾರೋ ಏನು ಮಾಡ್ತಾರೋ ನೋಡೋಣ. ಕುಮಾರಸ್ವಾಮಿ ಅವರು ನಿನ್ನೆ ನಿಮ್ಮ ಪತ್ರಕ್ಕೆ ರಿಪ್ಲೈ ಮಾಡಿದ್ದಾರೆ, ಬೈರಮಂಗಲಕ್ಕೆ ಬನ್ನಿ ಅಂತ ಕರೆದಿದ್ದಾರೆ ಸರ್. 26ನೇ ತಾರೀಕಿನ ಮಾತಾಡೋದು ಬೇಡ, ನಾನು ವಾಪಸ್ ನಿಮ್ಗೆ ತಿಳಿಸ್ತೀನಿ. ಮಾತಾಡೋದು ಬೇಡ, ನಾನು ವಾಪಸ್ ನಿಮ್ಗೆ ತಿಳಿಸ್ತೀನಿ. ವಿಧಾನಸೌಧದಲ್ಲಿ ಚರ್ಚೆ ಬೇಡ ಅನ್ನೋ ವಾದಕ್ಕೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ರು. ದಾರಿಯಲ್ಲಿ ಕೂತು ಚರ್ಚಿಸೋಕಾಗುತ್ತಾ ಅಂತ ಪ್ರಶ್ನಿಸಿದ್ರು. ಇನ್ನು ಮಾಗಡಿ ಶಾಸಕ ಬಾಲಕೃಷ್ಣ ಅವರಂತೂ ಬೈರಮಂಗಲದಲ್ಲಿ ಗಲಾಟೆಯಾದ್ರೆ ಯಾರ್ ಹೊಣೆ ಅಂತ ಕೇಳಿದ್ರು. ಮುಖ್ಯಮಂತ್ರಿಗಳು ಕರೆದಾಗ ಇಲ್ಲ ನನಗೆ ಅವತ್ತಿನ ಡೇಟ್ ಆಗಿಲ್ಲ, ನೀವು ನೆಕ್ಸ್ಟ್ ಡೇಟ್ ಕೊಡಿ, ನಾವು ಇಲ್ಲಿ ಬರೋಕ್ಕಾಗಲ್ಲ, ಅಲ್ಲಿ ಬರ್ತೀವಿ ಅಂದರೆ ವಿಧಾನಸೌಧಕ್ಕಿಂತ ಜಾಗ ಬೇಕಾ ನಿಮ್ಗೆ ಚರ್ಚೆ ಮಾಡೋಕ್ಕೆ? ಮಾರ್ಗದ ಮಧ್ಯದಲ್ಲಿ ಮಾಡಲಿಕ್ಕೆ ಆಗ್ತದ? ವಿಧಾನಸೌಧ ಸೂಕ್ತ ಜಾಗ ಅಲ್ವಾ? ಇದನ್ನು ಜನರೆಲ್ಲರೂ ಕೂಡ ಅರ್ಥ ಆಗ್ತದೆ. ರಾಜ್ಯಕ್ಕೆ ಬೇಕಾಗಿ ಅಲ್ಲಿಗೆ ಬನ್ನಿ ಅಂತೇಳಿ ಈ ಥರ ನೋಟಿಫಿಕೇಶನ್ ಮಾಡಿದವರು ಯಾರು? ಯಾವುದು ಸರಿ ತಪ್ಪು ಅಂತ ನಾನು ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ ಅಂತ ಇವ್ರು ಮುಖ್ಯಮಂತ್ರಿ ಆಗಿದ್ದಾಗಲೂ ಇವ್ರು ಕರೆದ್ರೂ ಅದೇ ಗೌರವ ಕೊಡಬೇಕು. ಬೇರೆಯವರು ಇವತ್ತು
ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರು ಕರೆದಾಗ ಇವರಿಗೆ ನಿಜವಾದಂಥ ರಾಜಕೀಯದಲ್ಲದಲ್ಲೇ ಆ ರೈತರ ಪರವಾಗಿದ್ದೀನಿ ಅನ್ನೋದಾದರೆ ಚರ್ಚೆಗೆ ಬಂದು ಚರ್ಚೆ ಮಾಡಿ. ಮೆಚ್ಯೂರ್ಡ್ ನಾಯಕರಿಗಿರ್ತಕ್ಕಂಥ ಸಾಮಾನ್ಯ ಕನಿಷ್ಠ ಜ್ಞಾನನೂ ಕೂಡ ನಮ್ಮ ಕುಮಾರಣ್ಣ ಅವ್ರಿಗಿಲ್ಲ. ಕಾರಣ ನಾನು ಯಾತಿಗೆ ಮಾತನ್ನು ಹೇಳ್ತೀನಿ ಅಂದರೆ, ಅಲ್ಲಿ ನಾಳೆ ನಾವು ಬರ್ತೀವಿ ಅಂದ್ಕೊಳ್ಳಿ, ಡಿ ಕೆ ಶಿವಕುಮಾರ್ ಅವರೇ ಬರ್ತಾರೆ, ಅಲ್ಲಿ ಲಕ್ಷಾಂತರ ಜನ ಸೇರ್ತಾರೆ. ನಾಳೆ ಇವ್ರ ಕಡೆಯಿಂದನೂ ಒಂದಷ್ಟು ಜನ ಬರ್ತಾರೆ. ನಾಳೆ ಎರಡು ಕಾರ್ಯಕರ್ತರ ಮಧ್ಯೆ ಮಾರಾಮಾರಿ ನಡೆದ್ರೆ ನಾಳೆ ಒಡೆದಾಡಗ ಜವಾಬ್ದಾರಿ ಯಾರು? ಬಿಡದಿ ಟೌನ್ಶಿಪ್ ವಿಚಾರವಾಗಿ ಕುಮಾರಸ್ವಾಮಿ ರಾಜಕೀಯ ಮಾಡ್ತಿದ್ದಾರೆ ಅಂತ ಸಚಿವ ಎಂಬಿ ಪಾಟೀಲ್ ಕಿಡಿಕಾರಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿದ್ದಾರೆ ಅಂತ ಇದೆಲ್ಲ ರಾಜಕೀಯ ಮಾಡ್ತಿದ್ದಾರೆ. ಸಿಎಂ ಡಿಕೆ ಒಕ್ಕಲಿಗರ ಲೀಡರ್ ಆಗಬಾರ್ದು ಅಂತ ಇದೆಲ್ಲ ನಡೆಸಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ರು. ಬಿಡದಿ ವಿಚಾರದಲ್ಲಿ ಈಗ ಕುಮಾರಸ್ವಾಮಿ ಅವರು ಅಧಿಕಾರದಾಗಿದ್ದಾಗ ಇದು ಬಿಡದಿ ಟೌನ್ಶಿಪ್ ಪ್ರಾರಂಭ ಆಗಿದೆ ಅವರಿಂದ. ಆವಾಗ ಇವ್ರದ್ದು ಒಂದು ನಿಲುವು ಬೇರೆ ಇತ್ತು, ಈಗ ಒಂದು ನಿಲುವು ಬೇರೆ ಅದ, ರಾಜಕೀಯ ನಿಲುವು. ಸುಮ್ಮನೆ ಡಿ ಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಅಂಥೇಳಿ ಮುಖ್ಯಮಂತ್ರಿಗಳು, ಅದು ತಮ್ಮ ಜಿದ್ದಾಜಿದ್ದಿ ವೈಯಕ್ತಿಕ ದ್ವೇಷ ಇದು. ಮತ್ತೊಂದು ಕಡೆ ಕುಮಾರಸ್ವಾಮಿ ಬೆನ್ನಿಗೆ ಬಿಜೆಪಿ ನಾಯಕರು ನಿಂತಿದ್ದಾರೆ. ಕುಮಾರಸ್ವಾಮಿ ಬೇಡಿಕೆ ಸರಿ ಇದೆ ಅಂತ ಕೈಪಡೆ ವಿರುದ್ಧ ಕಿಡಿಕಾರಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ದು ಈ ಥರ ಆಹ್ವಾನಗಳು ಇದೇನು ಮೊದಲ ಬಾರಿ ಅಲ್ಲ, ಇದೊಂದು 100 ಸರಿ ಆಗಿದೆ. ಏನಾನ ಸಿನಿಮಾ ತೆಗೆದಿದ್ರೆ 100 ಡೇಸ್ ಓಡ್ಬಿಡೋದು. ಎಲ್ಲಿ ಕಳ್ಕೊಂಡಿದ್ದೀರೋ ಅಲ್ಲೇ ಹುಡುಕ್ಬೇಕು ಬೀಗದಕ್ಕಿನ. ಕಳ್ಕೊಂಡಿರೋ ಜಾಗದಾಗೆ ಬೀಗ ಹುಡುಕ್ಬೇಕು. ನೀವು ಇನ್ನೇನು ಅವ್ರ ಮನೆಗೆ, ಈಗ ಡಿ ಕೆ ಶಿವಕುಮಾರ್ ಮನೆಗೆ ಅಥವಾ ಕುಮಾರಸ್ವಾಮಿ ಮನೆಗೆ. ಕುಮಾರಸ್ವಾಮಿ ಅವರು ಇದ್ರ ಬಗ್ಗೆ ಒಂದು ಬಹಳ ಮೆಚ್ಯೂರ್ ಆಗಿರುವಂತ ಒಂದು ಆಹ್ವಾನ ಮಾಡಿದ್ದಾರೆ. ಅಲ್ಲಿ ರೈತರ ಮಧ್ಯದಲ್ಲಿ ಇದರ ಚರ್ಚೆ ನಡೀಲಿ, ಆಹ್ವಾನ ಆಗಲಿ, ಅಲ್ಲಿ ಚರ್ಚೆ ಮಾಡೋಣ ಅಂತ. ಯಾರು ಅಫೆಕ್ಟ್ ಆಗ್ತಾ ಇದ್ದಾರೆ ಅವ್ರ ಮಧ್ಯದಲ್ಲಿ ಬನ್ನಿ ಅಂತ. ಇಟ್ಸ್ ಅ ವೆರಿ ವೆರಿ ಫೇರ್ ಡಿಮಾಂಡ್ ಅಂತ ನನಗನ್ಸುತ್ತೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಡಿಕೆ ಹಾಗೂ ಎಚ್ಡಿಕೆ ನಡುವೆ ಮಹಾಕದನವೇ ಏರ್ಪಟ್ಟಿದೆ. ಸದ್ಯ ಬಹಿರಂಗ ಚರ್ಚೆಯ ಸಮಯ ಹಾಗೂ ಜಾಗದ ಕುರಿತು ತಕರಾರೆದಿದೆ. ಇದನ್ನ ಬಗೆಹರಿಸಿಕೊಂಡು ಇಬ್ಬರು ಲೀಡರ್ಸ್ ಬಹಿರಂಗವಾಗಿ ಚರ್ಚಿಸ್ತಾರಾ ಅಥವಾ ಬರೀ ಮಾತು ಪತ್ರಕ್ಕಷ್ಟೇ ಈ ಸಮರ ಸೀಮಿತವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.